ಏನು ತ್ರಾಸ? ಮಂಡಿ ನೋವಿತ್ರಿ. ಮಂಡಿ ನೋವು ಅಂದ್ರೆ ಎಲ್ಲಿ ಎಲ್ಲಿ? ಈ ಸೈಡ್ ಎರಡಕ್ಕೂ. ಎರಡೇ ಇಲ್ಲಿ ನೋಡ್ರಿ. ಇಲ್ಲಿ ಹಿಂಗೆಲ್ಲ ನೋವಿತ್ತು, ಇನ್ನು ಇಲ್ಲಿ ಮ್ಯಾಲೆ ನೋವಿತ್ತು. ಇಲ್ಲಿ ನೋವಿತ್ರಿ. ಹಾಂ ಇದು ನೋವು ಇದು ಹಚ್ಚಿತ್ತು. ಹಾಂ, ಇದು ಎಲ್ಲಿ ನೋವಿತ್ತಲ್ಲಿ? ಇದು ಇಲ್ಲೇ ನೋವಿತ್ತಿತ್ತು, ಬಹಳ ಇದನ್ನಿತ್ತು. ಈಗ ಅದೆಲ್ಲ ಇದನ್ನಾಗ್ಯದ ಔಷಧಿಯಿಂದ ಕಡಿಮೆ. ಏನು ಕಮ್ಮಿ ಆಗಿದೆ ಈಗ? ಈಗ ಮಂಡಿ ನೋವು ಫುಲ್ ಕಡಿಮೆ ಆಗ್ಯದ್ರಿ. ಮಂಡಿ ನೋವು ತೊಂದರೆ ಇಲ್ಲ. ಅಂದ್ರೆ ಮೊದಲು ನಿಮ್ಗೆ ₹1 ಎಷ್ಟು ನೋವು ಆಗ್ತಿತ್ತು, ಈಗ ಎಷ್ಟು ಕಮ್ಮಿ ಆಗಿದೆ? ₹1 ಈಗ 90 ಅಂತೂ ಫುಲ್ ಕಡಿಮೆ ಆಗ್ಯದ್ರಿ. ಏನು ತೊಂದರೆ ಅಂತೂ ಏನಿಲ್ಲ. ಓಕೆ. ಅವಾಗ ನಡೆದ್ರೂ ತೊಂದರೆ ಆಗ್ತಿತ್ತು. ಈಗ ಎಷ್ಟು ನಡೆದ್ರೆ ತೊಂದರೆ ಆಗ್ತಿತ್ತು? ಸ್ವಲ್ಪ ಮರಿಯದ ಸ್ವಲ್ಪ ಹೊರಗೆ ಹೋದ್ರೆ ಸಾಕಾಗ್ತಿತ್ರಿ ನನಗೆ. ಸ್ವಲ್ಪ ಅಂದ್ರೆ ಒಂದು 10 ಹೆಜ್ಜೆ, ಒಂದು 50 ಹೆಜ್ಜೆ, ಒಂದು 100 ಹೆಜ್ಜೆ, 20 ಹೆಜ್ಜೆ ಹೋದ್ರ ಸಾಕ್ರಿ. ಕಣ್ಣ ನೀರ್ ಬಂದು ಬಿಡು ಅಷ್ಟು ನೋವು ಆಗ್ತಿತ್ತು ನನಗೆ. ಅಷ್ಟು ನೋವು ಆಗ್ತಿತ್ತು. ಅಷ್ಟು ನೋವು ಆಗ್ತಿತ್ರಿ. ಯಾಕರ ಎಲ್ಲೆಲ್ಲಿ ಇಲ್ಲಷ್ಟೇ ನೋವು ಇದನ್ನ ಆಗ್ತಿತ್ರಿ. ನೋವು ಆಗ್ತಿತ್ತು. ಈ ಎಲುಬು ಒಂದು ನೋವು ಇತ್ತಿತ್ತು. ನೀವು ಗುಳಿಗೆ ಕೊಟ್ಟಂತ ಎಲುಬು ಕಡಿಮೆ ಈಗೇನು ಯಾವ್ದು ನೋವಿಲ್ಲ. ನಿದ್ರೇನು ಏನ್ ತೊಂದ್ರೆ ಇಲ್ಲ. ಈಗ ನಿದ್ದೆ ಆರಾಮಾಗಿ ಅವಾಗ ನಿದ್ರೆ ಆಗ್ತಿದ್ದಿಲ್ಲ ಅವ್ ಹೊಡೆತಕ್ಕೆ. ಈಗೇನು ಯಾವ್ದು ಇದನ್ನ ಪ್ರಾಬ್ಲಮ್ ಇಲ್ಲ. ಓಕೆ. ಎಷ್ಟು ಒಂದು ತಿಂಗಳು ಔಷಧಿ ತೊಗೊಂಡ್ರೆ ನಮ್ಮ ಕಡೆ? ನಿಮ್ ಕಡೆ ಹ್ಞೂನ್ರಿ, ತಿಂಗಳ ಆತಲ್ರಿ. ಮೊದ್ಲು ಒಂದು 5 ದಿವಸ ಎಣ್ಣೆ ಕುಡಿದ್ರಿ? ಎಣ್ಣೆ ಕೊಡ್ತೀವಿ. ಆಮೇಲೆ ಮೊದಲು ಒಂದ್ ಸ್ವಲ್ಪ ಬೇರೆ ಔಷಧ ಕೊಟ್ಟಿದ್ರಿ, ಗುಳಿಗೆ ಔಷಧ. ಅದನ್ನ ತಗೊಂಡೆ, ಅದಕ್ಕೇನು ಅನಿಸ್ಲಿಲ್ಲ. ಆಮೇಲೆ ಎಣ್ಣೆ ಕೊಟ್ರಿ. ಸಿದ್ಧಾರ್ಥ ಕಥೆಯಲ್ಲಿ ಕೊಟ್ಟಿದ್ವಿ. ಯಾವ್ದೋ ಸಿದ್ಧಾರ್ಥ ಕಥೆಯಲ್ಲಿ, ಸಿದ್ಧಾರ್ಥ ಕಾಲ. ಸಿದ್ಧಾರ್ಥ ಆಮೇಲೆ ಈಗ 15 ದಿವಸದ ಎಲುಬು ನೋವಿನ ಸಂಬಂಧ ಕೊಟ್ಟಿದ್ರಿ, ಅದು ಕಡಿಮೆ ಆಗ್ಯದ. ಈಗ ಯಾವ ಗುಳಿಗೆ? ಈ ಗುಳಿಗೆ ಬಿಟ್ಟು ಎಣ್ಣೆ ಬಿಟ್ಟು ಎಷ್ಟು ದಿವಸ ಆಯ್ತು? ಈ ಗುಳಿಗೆ ಬಿಟ್ಟನು ಒಂದು 5-6 ದಿವಸ ಆತ್ರಿ. ಎಣ್ಣೆ ಕುಡಿಯೋದು ಬಿಟ್ಟು ಎಷ್ಟು ದಿವಸ ಆಯ್ತು? ಎಣ್ಣೆ ಕುಡಿಯೋದು 15 ದಿವಸ. ಆ ಗುಳಿಗೆಕ್ಕಿಂತ ಮೊದ್ಲೇನೆ 15 ದಿವಸ ಆಯ್ತು. 15-20 ದಿವಸ ಆತ್ರಿ. ಆಯ್ತು. ಈ ಸದ್ಯ ಏನು ನೋವಿಲ್ಲ. ನೋವಿಲ್ರಿ. ಈಗ ಎಷ್ಟು ನಡೆದ್ರೆ ನೋವು ಬರ್ತದೆ? ಈಗೇನ್ ಹಂಗೇನ್ ನಡೆದಿಲ್ರಿ. ಆದ್ರೆ ಈಗ ಇಲ್ಲಿ ಬರ್ಬೇಕಾದ್ರೆ ಅದು ನಿಮ್ಮ ಸ್ಟಾಪ್ ನಿಂದ ಇಲ್ಲಿ ಮನೆತನ ಬಂದಿವಿ. ಏನ್ ತ್ರಾಸ ಏನಾಗಿಲ್ರಿ. ಆಲ್ಮೋಸ್ಟ್ ಒಂದು 400 ಹೆಜ್ಜೆ 500 ಹೆಜ್ಜೆ ಆಗ್ತಾವ ಅಲ್ಲಿಂದ ಇಲ್ಲಿ. ಆಗಿರ್ಬೇಕ್ರಿ. 400ರಿಂದ 500 ಹೆಜ್ಜೆ. ಏನ್ ತ್ರಾಸ ಏನಿಲ್ರಿ. ಇಲ್ಲೇ ವಿದ್ಯಾನಗರ ಸ್ಟಾಪ್ ನಿಂದ ಇಲ್ಲಿ ನಿಮ್ಮ ಮನಿತನ ಬಂದೆ. ಈಗ ಅಲ್ಲಿ ನಮ್ಮ ಮನೆಯಿಂದ